ಫ್ರೀಕ್ವೆನ್ಸಿ ಸಪರೇಷನ್. ಹೆಸರೇ ಸೂಚಿಸುವ ಹಾಗೆ ಪ್ರತಿಯೊಂದು ಇಮೇಜಲ್ಲಿ ಇರ್ತಕ್ಕಂತಹ ಫ್ರೀಕ್ವೆನ್ಸಿಗಳನ್ನು ಸಪ್ರೇಟ್ ಮಾಡಿಬಿಟ್ಟು ನಾವು ಅದರ ಅಡ್ವಾಂಟೇಜ್ ಪಡ್ಕೊಂಡು ನಾವು ರೀಟಚ್ ಮಾಡ್ತಕ್ಕಂತಹ ಮೆಥಡ್ಗೆ ನಾವು ಈ ಫ್ರೀಕ್ವೆನ್ಸಿ ಸಪ್ರೇಷನ್ ಅಂತ ಕರಿತೀವಿ. ಪ್ರತಿಯೊಂದು ಇಮೇಜಲ್ಲಿ ಇರ್ತಕ್ಕಂತಹ ಆ ಫ್ರೀಕ್ವೆನ್ಸಿಗಳನ್ನ ಹೇಗೆ ಸಪ್ರೇಟ್ ಮಾಡೋದು, ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ಉದಾಹರಣೆಯನ್ನು ತೋರಿಸ್ತೀನಿ. ನೀವೀಗ ಸ್ಕ್ರೀನಲ್ಲಿ ನೋಡ್ತಿರೋ ಪ್ರಕಾರ ನಿಮ್ಗೆ ಏನು ಕಾಣಿಸ್ತಾ ಇದೆ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜಲ್ಲಿ ನಿಮ್ಗೊಬ್ರು ಲೇಡಿ ಸ್ವಲ್ಪ ಹೇರ್ಸ್ ಬಿಟ್ಕೊಂಡು ನಿಂತ್ಕೊಂಡಿರೋ ಒಂದು ಇಮೇಜ್ ಕಾಣಿಸ್ತಾ ಇದೆ. ಸಪೋಸ್ ನಾನು ಅದನ್ನೇ ಸ್ವಲ್ಪ ಝೂಮ್ ಮಾಡಿದ್ರೆ ನಿಮಗೆ ಒಬ್ಬರು ಮೇಲ್ ಇರ್ತಕ್ಕಂತಹ ಒಂದು ಫೋಟೋ ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಕೆಲವೊಂದು ಬಾರಿ ಆಪ್ಟಿಕಲ್ ಇಲ್ಯೂಷನ್ ಅಂತ ಹೇಳಿದ್ರು ಕೂಡ ನೀವು ಹತ್ರ ಬಂದಾಗ ಏನಾಗುತ್ತೆ, ನೀವು ಈ ಡೀಟೇಲ್ಗಳನ್ನ ಗಮನಿಸ್ತೀರಾ. ಎಡ್ಜಸ್ ನಿಮ್ಗೊಂದು ಸ್ವಲ್ಪ ಕಾಂಟ್ರಾಸ್ಟ್ ಇರೋದ್ರಿಂದ ನಿಮಗೆ ಆ ಡೀಟೇಲ್ಸ್ ನಿಮಗೆ ಜಾಸ್ತಿ ವಿಸಿಬಲ್ ಇರೋದ್ರಿಂದ, ನಿಮಗೆ ಆ ಟೆಕ್ಸ್ಚರ್ ಜಾಸ್ತಿ ಇರೋದ್ರಿಂದ ನಿಮಗೆ ಆ ಲೇಡಿ ಜಾಸ್ತಿ ಕಾಣಿಸ್ತಾ ಇಲ್ಲ, ಬಟ್ ನಿಮಗೆ ಮ್ಯಾನ್ ಕಾಣಿಸ್ತಾ ಇದ್ದಾರೆ. ಅದೇ ಸ್ವಲ್ಪ ನೀವು ಝೂಮ್ ಔಟ್ ಮಾಡಿದ್ರೆ ಅಥವಾ ನೀವು ಈ ವಿಡಿಯೋನ ಮೊಬೈಲಲ್ಲಿ ನೋಡ್ತಾರೆ, ಮೊಬೈಲ್ನ ಇಟ್ಬಿಟ್ಟು ನೀವು ಸ್ವಲ್ಪ ದೂರ ಹೋದರೆ ಕೂಡ ನಿಮಗೆ ಈ ಲೇಡಿ ಫೋಟೋ ಕಾಣಿಸುತ್ತೆ. ಇದನ್ನೇ ನಾವು ಡಿಜಿಟಲ್ ಫೋಟೋಗ್ರಫಿನಲ್ಲಿ ಲೋ ಫ್ರೀಕ್ವೆನ್ಸಿ ಮತ್ತು ಹೈ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ನಾವು ಡೀಟೇಲ್ಸ್ಗಳನ್ನ, ಸ್ಕಿನ್ ಟೆಕ್ಸ್ಚರ್ಗಳನ್ನ, ಆ ಥರದ ಎಲ್ಲ ಥರದ ಟೆಕ್ಸ್ಚರ್ಗಳನ್ನು ನಾವೇನು ಮಾಡ್ತೀವಿ, ಹೈ ಫ್ರೀಕ್ವೆನ್ಸಿ, ಅದು ತುಂಬ ಬೇಗನೆ ನಿಮಗೆ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಹೈ ಫ್ರೀಕ್ವೆನ್ಸಿ ಅಂತ ಹೇಳ್ಬಿಟ್ಟು ಅಂತ ಸಪ್ರೇಟ್ ಮಾಡ್ಕೊಳ್ತೀವಿ. ಹಾಗೆಯೇ ನೀವು ಝೂಮ್ ಔಟ್ ಮಾಡಿದಾಗ ನಿಮಗೆ ಬರೀ ಜಸ್ಟ್ ಕಲರ್ಸ್ಗಳು ಮಾತ್ರ ಕಾಣಿಸ್ತಾ ಇದೆ ಅಥವಾ ಟೋನಲ್ ವ್ಯಾಲ್ಯೂಸ್ ಮಾತ್ರ ಕಾಣಿಸ್ತಾ ಇದೆ. ಇದನ್ನು ನಾವೇನು ಮಾಡ್ತೀವಿ, ಲೋ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಎಲ್ಲನೂ ಕೂಡ ನಿಮಗೆ ಡ್ರಾಸ್ಟಿಕಲ್ಲಾಗಿ ಚೇಂಜಸ್ ಇರೋದಿಲ್ಲ. ಸೊ ಲಾರ್ಜರ್ ಏರಿಯಾದಲ್ಲಿ ಕಲರ್ಸ್ಗಳಿರೋದ್ರಿಂದ ನೀವು ಅದನ್ನು ಲೋ ಫ್ರೀಕ್ವೆನ್ಸಿ ಅಂತ ಹೇಳ್ಬಿಟ್ಟು ಅಂತ ನಾವು ಅದನ್ನು ಸಪ್ರೇಟ್ ಮಾಡ್ಕೊಳ್ತೀವಿ. ಸೊ ಈ ಇಮೇಜನ್ನು ನಾನು ಸೋನಿ A7 IV ಅಂತ ಹೇಳಿದ್ರೆ A7 IV Mark IV ಕ್ಯಾಮ್ರಾ ಇದೆಯಲ್ಲ, ಸೊ ಅದರಲ್ಲಿ ನಾನು ತೆಗೆದಿರೋದು. ನಿಮ್ಗೆ ಇಲ್ಲಿ ನೋಡ್ಬೋದು, ನಾನು ಕಲರ್ ಸ್ಪೇಸ್ನ Pro Photo RGB 16 ಬಿಟ್ಟಲ್ಲಿ ನಾನು ಇಟ್ಕೊಂಡಿದ್ದೀನಿ. ಕ್ಯಾಮ್ರಲ್ಲಿ ಓಪನ್ ಮಾಡಿಬಿಟ್ಟು ನಾನು ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಇದ್ದಿದ್ದನ್ನು ನಾನು ಸ್ವಲ್ಪ ನನ್ನ ಟೇಸ್ಟಿಗೆ ತಕ್ಕನಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು ಸ್ವಲ್ಪ ವೈಟ್ ಬ್ಯಾಲೆನ್ಸ್ ಕೂಡ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಓಪನ್ ಮಾಡ್ಕೊಳ್ತೀನಿ. ನೀವು ಇದನ್ನು ಓಪನ್ ಮಾಡ್ಕೊಂಡಾಗ ಗಮನಿಸಬೇಕಾಗಿದ್ದ ಮುಖ್ಯ ಅಂಶ ಏನಪ್ಪ ಅಂತ ಹೇಳಿದ್ರೆ, ನಾ ಇದನ್ನು 16 ಬಿಟ್ಟಲ್ಲಿ ಎಡಿಟ್ ಮಾಡ್ತಾಯಿನಿ. ಯಾಕೆ 16 ಬಿಟ್ಟಲ್ಲಿ ಎಡಿಟ್ ಮಾಡ್ತಾಯಿನಿ, ನಾನು ತೆಗೆದಿರ್ತಕ್ಕಂಥದ್ದು ರಾ ಫಾರ್ಮ್ಯಾಟಲ್ಲಿ, ನಾನು JPEG-ಅಲ್ಲಿ ತೆಗೆಯೋದಿಲ್ಲ, ನಾನು ಯೂಶ್ವಲಿ ರಾ ಫಾರ್ಮ್ಯಾಟಲ್ಲಿ ತೆಗಿತೀನಿ. ರಾ ಫಾರ್ಮ್ಯಾಟಲ್ಲಿ ತೆಗೆಯೋದ್ರಿಂದ ಏನೇನು ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟು ಅಂತ ಒಂದು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ನೀವಿನ್ನ ಅದನ್ನು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆ ವಿಡಿಯೋ ನೋಡಿ. ಈ ಇಮೇಜನ್ನು ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ಬ್ಯಾಕ್ಗ್ರೌಂಡ್ ಲೇಯರ್ನ ನಾನು ಡೂಪ್ಲಿಕೇಟ್ ಮಾಡ್ಕೊಳ್ತೀನಿ. ಸೊ ಡೂಪ್ಲಿಕೇಟ್ ಒಂದು ಸಲ ಮಾಡಿಕೊಂಡೆ, ಮತ್ತು ಅದನ್ನು ಇನ್ನೊಂದು ಸಲ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ 2 ಕಾಪಿ ಆಯಿತು. ಸೊ ಈ ಕೆಳಗಡೆ ಇರ್ತಕ್ಕಂತಹ ಲೇಯರನ್ನು ಲೋ ಫ್ರೀಕ್ವೆನ್ಸಿ ಅಂತ ಹೇಳ್ಬಿಟ್ಟು ಅಂತ ರೀನೇಮ್ ಮಾಡ್ಕೊಳ್ತೀನಿ. ಸೊ ಈ ಮೇಲಿರ್ತಕ್ಕಂತಹ ಲೇಯರ್ಗಳನ್ನ ನಾನು ಇವಾಗ ಹೈ ಫ್ರೀಕ್ವೆನ್ಸಿ ಅಂತ ಹೇಳ್ಬಿಟ್ಟು ಅಂತ ರೀನೇಮ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಈ ಹೈ ಫ್ರೀಕ್ವೆನ್ಸಿಯನ್ನು ಹೈಡ್ ಮಾಡ್ತೀನಿ. ಲೋ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಯಾವುದು, ಕಲರ್ಸ್, ಟೋನಲ್ ವ್ಯಾಲ್ಯೂಸ್. ಈ ಲೋ ಫ್ರೀಕ್ವೆನ್ಸಿಯನ್ನು ನಾವು ಕಲರ್ಸ್ ಟೋನ್ಸ್ಗಳನ್ನ ಹೇಗೆ ಬರ್ಸೋದು, ಅದಕ್ಕೋಸ್ಕರ ನಾನು ಮಾಡ್ತೀನಿ ಫಿಲ್ಟರ್, ಬ್ಲರ್, ಹಾಗೆಯೇ 0 ಇತ್ತು ಅಂತ ಹೇಳಿದಾಗ ನಿಮಗೆ ಇಲ್ಲಿ ಎಲ್ಲ ಟೆಕ್ಸ್ಚರ್ಗಳೆಲ್ಲ ಕಾಣಿಸುತ್ತೆ. ಅದನ್ನೇ ಈ ರೇಡಿಯಸ್ನ ಜಾಸ್ತಿ ಮಾಡ್ತಾ ಹೋದಾಗ ಟೆಕ್ಸ್ಚರ್ಸ್ಗಳು ಎಲ್ಲ ಕೂಡ ಮಾಯ ಆಗಿಬಿಟ್ಟು ಜಸ್ಟ್ ನಿಮಗೆ ಕಲರ್ಸ್ ಕಾಣಿಸುತ್ತೆ. ತುಂಬ ಹೈ ಹೋಯಿತು ಅಂತ ಹೇಳಿದ್ರೆ ನಿಮಗೆ ಏನು ಕಲರ್ಸ್ಗಳು ಅಷ್ಟೇ ಕಾಣಿಸುತ್ತೆ ಹೊರತು ನಿಮ್ಗೆ ಟೆಕ್ಸ್ಚರ್ ಏನು ಕಾಣಿಸಲ್ಲ. 28 ಅಂತ ಹೇಳಿದ್ರೆ ತುಂಬ ಜಾಸ್ತಿ ಆಯಿತು, 20 ಪಿಕ್ಸೆಲ್. ಈ ಎಕ್ಸಾಂಪಲಲ್ಲಿ ನಿಮಗೆ ಜಾಸ್ತಿ ಕಾಣಿಸ್ಬೇಕು, ಯಾಕೆಂದರೆ ಯೂಟ್ಯೂಬ್ ಕಂಪ್ರೆಷನ್ ಮೂಲಕ ನಿಮಗೆ ಆ ರಿಯಲ್ ಅಡ್ಜಸ್ಟ್ಮೆಂಟ್ಸ್ ಕಾಣಿಸೋದಿಲ್ಲ ಅನ್ನೋದಕ್ಕೋಸ್ಕರ ಒಂದು 20 ಪಿಕ್ಸೆಲ್ಸ್ನ ನಾನು ಇಟ್ಕೊಳ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಟೆಕ್ಸ್ಚರ್ಸ್ ಏನೂ ಕಾಣಿಸ್ತಾಯಿಲ್ಲ, ಜಸ್ಟ್ ಬ್ಲರ್ ಆಗಿಬಿಟ್ಟು ಕಲರ್ಸ್ ಮಾತ್ರ ಕಾಣಿಸ್ತಾ ಇದೆ. ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ವಿಸಿಬಿಲಿಟಿ ಆನ್ ಮಾಡ್ಕೊಳ್ತೀನಿ. ಇದನ್ನು ನೆಕ್ಸ್ಟು ಇಮೇಜ್, ಅಪ್ಲೈ ಇಮೇಜ್ ಹೋಗ್ಬಿಟ್ಟು ಈ ಸೋರ್ಸು ಯಾವಾಗಲೂ ಕೂಡ ಸೋರ್ಸ್ ಅಂತ ಹೇಳಿದ್ರೆ ನಾವು ವರ್ಕಿಂಗ್ ಡಾಕ್ಯುಮೆಂಟ್ ಅಂದರೆ ಅದರಲ್ಲೇ ಇದ್ದೀವಿ. ಈ ಲೇಯರಲ್ಲಿ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಲೋ ಫ್ರೀಕ್ವೆನ್ಸಿಯಿಂದ ನಾವು ಹೈ ಫ್ರೀಕ್ವೆನ್ಸಿಯನ್ನು ಡಿವೈಡ್ ಮಾಡ್ತಾ ಇದ್ದೀವಿ. ಅವಾಗ ಏನು ಮಾಡಬೇಕು, ನಾವು ಇವಾಗ ಲೋ ಫ್ರೀಕ್ವೆನ್ಸಿಯನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ಚಾನೆಲ್ಸ್ RGBನಲ್ಲೇ ಇರುತ್ತೆ. ಬ್ಲೆಂಡಿಂಗ್ ಮೋಡ್ನ ನಾನು ಇವಾಗ ಏನು ಮಾಡ್ತೀನಿ, ಸಬ್ಟ್ರಾಕ್ಟ್ ಮಾಡಿದಾಗ ಆ ಲೋ ಲೇಯರ್ ಇರ್ತಕ್ಕಂತಹ ಕಲರ್ಸ್ಗಳನ್ನ ಬಿಟ್ಟು ಉಳಿದಿದ್ದ ಎಲ್ಲ ಟೆಕ್ಸ್ಚರ್ ಏನಾಗುತ್ತೆ ನಿಮಗೆ ಈ ಲೇಯರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಹಾಗೆಯೇ ಒಪಾಸಿಟಿ 100%, ಪ್ರಿಸರ್ವ್ ಟ್ರಾನ್ಸ್ಪರೆಂಟಿ ನಾನು ಅನ್ಚೆಕ್ ಮಾಡ್ತೀನಿ. ಹಾಗೆ ಮಾಸ್ಕ್ ಕೂಡ ಹಾಗೆಯೇ ಅನ್ಚೆಕ್ ಇದೆ. ಈ ಸ್ಕೇಲ್ 2 ಮತ್ತು ಆಫ್ಸೆಟ್ನ 128 ಸೆಟ್ ಮಾಡ್ಕೊಳ್ತೀನಿ. 50% ಗ್ರೇ, ಹಾಗೆಯೇ ಟೆಕ್ಸ್ಚರ್ ವಿಸಿಬಲ್ ಇದೆ. ಈ ಟೆಕ್ಸ್ಚರ್ ವಿಸಿಬಲ್ ಇದ್ರೂ ಕೂಡ ರಿಯಲ್ ಆಗಿ ಹೇಗಿತ್ತು ಇಮೇಜು ಆ ರೀತಿ ಫಸ್ಟ್ ನೋಡಬೇಕಾಗತ್ತೆ. ಅದಕ್ಕೆ ನಾವು ಇವಾಗ ಏನು ಮಾಡ್ತೀವಿ, ಅದನ್ನು ಲೀನಿಯರ್ ಲೈಟ್ ಬ್ಲೆಂಡ್ ಮೋಡ್ಗೆ ತೊಗೊಂಡು ಬರ್ತೀವಿ. ಹೈ ಮತ್ತು ಲೋ ಎರಡೂ ಲೇಯರ್ಗಳನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನಾನು ಇವಾಗ ಏನು ಮಾಡ್ತೀನಿ, ಗ್ರೂಪ್ ಕಮ್ಯಾಂಡ್ G ಅಂದರೆ ನೀವು ಕಂಟ್ರೋಲ್ G ಮಾಡ್ಕೋಬೋದು, ಅಥವಾ ನೀವು ಆ ಎರಡೂ ಲೇಯರ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ನ್ಯೂ ಗ್ರೂಪ್ ಅಂತ ಇದೆ, ಗ್ರೂಪ್ ಬೇಕಾದರೂ ಮಾಡ್ಕೋಬೋದು. ಆ ಗ್ರೂಪ್ಗೆ ಫ್ರೀಕ್ವೆನ್ಸಿ ಸಪ್ರೇಷನ್ ಅಂತ ಹೇಳ್ಬಿಟ್ಟು ಅಂತ ಸುಮ್ಮನೆ ರೀನೇಮ್ ಮಾಡ್ಕೊಳ್ತೀನಿ. ಈ ಫ್ರೀಕ್ವೆನ್ಸಿ ಸಪ್ರೇಷನ್ ಮಾಡಿದ್ಮೇಲೆ ಈ ಫ್ರೀಕ್ವೆನ್ಸಿ ಸಪ್ರೇಷನ್ ಇರ್ತಕ್ಕಂತಹ ಎರಡೂ ಲೇಯರ್ಗಳು ಈ ಒಂದು ಬೇಸ್ ಲೈನ್ ಇಮೇಜ್ಗೆ ಈಕ್ವಲ್ ಆಗಿರುತ್ತೆ ಅಲ್ವಾ. ನೀವು ಇಲ್ಲಿ ನೋಡ್ಬೋದು ಹೈ ಮತ್ತು ಲೋ ಇದೆ. ನಾ ಇದನ್ನ ಹೈಡ್ ಮಾಡಿದ್ರೆ ನಿಮ್ಗೇನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ.
ಈ ಫ್ರೀಕ್ವೆನ್ಸಿ ಸಪ್ರೇಷನ್ ಮೆಥಡಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಈ ಲೋ ಲೇಯರ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರಬೇಕಾದ್ರೆ ಆ ಗಾಸಿಯನ್ ಬ್ಲರ್ನ ಎಷ್ಟು ಇಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದು ಇಮೇಜ್ಗೂ ಕೂಡ ಡಿಫ್ರೆಂಟ್ ಗಾಸಿಯನ್ ಬ್ಲರ್ ಪಿಕ್ಸೆಲ್ಸ್ನ ಇಡಬೇಕಾಗುತ್ತೆ. ಸಮ್ಟೈಮ್ಸ್ 10 ಪಿಕ್ಸೆಲ್ಸ್ನ ಇಟ್ಟರೆ ಸಮ್ಟೈಮ್ಸ್ 20 ಪಿಕ್ಸೆಲ್ ಇಡಬೇಕಾಗುತ್ತೆ, ಸಮ್ಟೈಮ್ಸ್ 5 ಪಿಕ್ಸೆಲ್ ಕೂಡ ಇಡಬೇಕಾಗುತ್ತೆ. ಸೊ ಈಗ ಟೆಕ್ಸ್ಚರಲ್ಲಿರ್ತಕ್ಕಂತಹ ಕೆಲವೊಂದು ಅನ್ಈವನ್ ಸರ್ಫೇಸ್ ಅಂತ ಹೇಳಿದ್ರೆ, ಈಗ ಉದಾಹರಣೆ ಈ ಪಿಂಪಲ್ಸ್ ಇದೆ. ಈ ಪಿಂಪಲ್ನ ರಿಮೂವ್ ಮಾಡೋದು ಈ ಫ್ರೀಕ್ವೆನ್ಸಿ ಸಪ್ರೇಷನ್ ಮೆಥಡಲ್ಲಿ ಬಹಳ ಈಸಿ. ಹೈ ಫ್ರೀಕ್ವೆನ್ಸಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡೆ, ಪ್ಯಾಚ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನನಗೆ ಯಾವುದೇ ರೀತಿಯ ಪಿಂಪಲ್ಸ್ ಇಲ್ಲ, ಸ್ಕಿನ್ನು ಚೆನ್ನಾಗಿದೆ. ಇಲ್ಲಿ ಪಿಂಪಲ್ ಇದೆ, ಇಲ್ಲಿರ್ತಕ್ಕಂತಹ ಈ ಪಿಂಪಲ್ ಪಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಇರ್ತಕ್ಕಂತಹ ಸ್ಕಿನ್ ಟೆಕ್ಸ್ಚರನ್ನು ಇಲ್ಲಿಗೆ ಕಾಪಿ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಜಸ್ಟ್ ಸ್ಕಿನ್ ಮಾತ್ರ ಇದಾಗಿದೆ ಅಂತ. ನೀವು ಹೇಳ್ಬೋದು ಫ್ರೀಕ್ವೆನ್ಸಿ ಸಪರೇಷನ್ನ ಬಳಸ್ದೇನೂ ಕೂಡ ನಾವು ನಾರ್ಮಲ್ ಲೇಯರಲ್ಲೇ ಪ್ಯಾಚ್ ಟೂಲಲ್ಲಿ ಮಾಡ್ಬೋದಲ್ಲ ಅಂತ. ನಿಮಗೆ ಈ ಫ್ರೀಕ್ವೆನ್ಸಿಯನ್ನ ಇನ್ನೊಂದು ಅಡ್ವಾಂಟೇಜ್ ನಿಮಗೆ ತೋರಿಸ್ತೀನಿ. ಇಲ್ಲಿರ್ತಕ್ಕಂತಹ ಈ ಪಿಂಪಲ್ನ ಸೆಲೆಕ್ಟ್ ಮಾಡಿಕೊಂಡೆ, ಬಟ್ ಇಲ್ಲಿರ್ತಕ್ಕಂತಹ ಪಿಂಕ್ ಅಥವಾ ಬ್ರೌನಿಷ್ ಕಲರ್ಗೂ ಇಲ್ಲಿರ್ತಕ್ಕಂತಹ ವೈಟ್ ಕಲರ್ಗೂ ಭಾಳ ವ್ಯತ್ಯಾಸ ಇದೆ ಅಲ್ವಾ. ನೀವೇನಾದ್ರು ಪ್ಯಾಚ್ ಟೂಲ್ನ ಅಲ್ಲಿ ಬಳಸಿದರೆ ಸ್ವಲ್ಪ ಕಲರ್ಸ್ಗಳು ಇಲ್ಲಿಂದ ಅಲ್ಲಿ ಕ್ಯಾರಿ ಓವರ್ ಆಗ್ತಾ ಇತ್ತು. ಆದರೆ ನಾನು ಇಲ್ಲಿ ಟೆಕ್ಸ್ಚರ್ ಲೇಯರ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿರ್ತಕ್ಕಂಥ ಟೆಕ್ಸ್ಚರ್ನ ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ನೋಡಿ, ಇವೊಂದು ದಿಸ್ ಈಸ್ ರಾಂಗ್, ಬಟ್ ನನಗೆ ಇಲ್ಲಿರ್ತಕ್ಕಂತಹ ಟೆಕ್ಸ್ಚರ್ ಮಾತ್ರ ಇಲ್ಲಿದೆ, ಇಲ್ಲಿರ್ತಕ್ಕಂಥ ಕಲರ್ ಇಲ್ಲೇ ಉಳ್ಕೊಂಡಿದೆ. ನಿಮಗೆ ಇದನ್ನು ಇನ್ನೂ ಈಸಿಯಾಗಿ ನೋಡಬೇಕು ಅಂತ ಹೇಳಿದ್ರೆ ನಾನು ಇವಾಗ ಕಂಟ್ರೋಲ್ Z ಮಾಡ್ತೀನಿ, ಡಿಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಲೋ ಲೇಯರ್ನ ಆಫ್ ಮಾಡಿದಾಗ ನಿಮಗೆ, ಹಾಗೆ ಬ್ಯಾಕ್ಗ್ರೌಂಡ್ ಲೇಯರ್ ಆಫ್ ಮಾಡಿದಾಗ ನಿಮ್ಗೆ ಕಾಣಿಸುತ್ತೆ ಇಲ್ಲಿರ್ತಕ್ಕಂತಹ ಪಿಂಪಲ್ಸ್ನ ನಾನು ಇಷ್ಟಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಉಳಿದಿರ್ತಕ್ಕಂತಹ ಟೆಕ್ಸ್ಚರ್ನ ಯಾವುದೇ ಭಾಗದಿಂದ ಕೂಡ ನಾನು ಅದನ್ನ ಕಾಪಿ ಮಾಡ್ಬೋದು. ನಾನು ಇಲ್ಲಿಂದ ಕಾಪಿ ಮಾಡ್ತೀನಿ, ಅಥವಾ ಇಲ್ಲಿರ್ತಕ್ಕಂತಹ ಟೆಕ್ಸ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ನೀವು ನೋಡ್ಬೋದು ಲೋ ಲೇಯರ್ನ ಆನ್ ಮಾಡಿದಾಗ ಬಿಫೋರ್ ಆ್ಯಂಡ್ ಆಫ್ಟರ್ನ ನಾನು ತೋರಿಸ್ತೀನಿ. ದಿಸ್ ಈಸ್ ಬಿಫೋರ್, ದಿಸ್ ಈಸ್ ಆಫ್ಟರ್. ಸೊ ಈ ರೀತಿ ಅಡ್ವಾಂಟೇಜನ್ನು ಹೈ ಮತ್ತು ಲೋ ಲೇಯರ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ನಾವು ಬಳಸ್ಬೋದು. ಇವಾಗ ಫೇಸ್ ರಿಟಚ್ ಮಾಡೋಣ. ಈಗ ನಾನು ಇವಾಗ ಝೂಮ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸ್ವಲ್ಪ ಸ್ಕಿನ್ ಇದೆ, ನಾವು ಇದನ್ನು ನೋಡಿದ್ರೆ ಲೋ ಅಂದರೆ ಹೇಳಿದ್ರೆ ಸ್ಕಿನ್ನಲ್ಲಿ ಯಾವುದೇ ರೀತಿ ಇಲ್ಲ, ಅದು ಬಂದ್ಬಿಟ್ಟು ಹೈಯಲ್ಲಿದೆ. ಸೊ ನಾನಿವಾಗ ಹೈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನಿವಾಗ ಈ ಪ್ಯಾಚ್ ಟೂಲಲ್ಲಿ ಏನು ಮಾಡ್ತೀನಿ, ಇದಿಷ್ಟು ಏರಿಯಾನ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ನಾನಿವಾಗ ಕಾಪಿ ಮಾಡ್ಕೊಳ್ತೀನಿ. ನಿಮ್ಗೆ ನೋಡಿರಿ, ದಿಸ್ ಈಸ್ ಬಿಫೋರ್, ದಿಸ್ ಈಸ್ ಆಫ್ಟರ್. ಸೋ ಸಿಂಪಲ್. ಈ ಸ್ಕಿನ್ನಲ್ಲಿರ್ತಕ್ಕಂತಹ ಅನ್ಇವನ್ ಟೆಕ್ಸ್ಚರ್ಸ್, ಪಿಂಪಲ್ಸ್, ಇದನ್ನೆಲ್ಲದನ್ನೂ ಕೂಡ ನಾನು ಪಕ್ಕದಲ್ಲಿರ್ತಕ್ಕಂತಹ ಚೆನ್ನಾಗಿರ್ತಕ್ಕಂತಹ ಸ್ಕಿನ್ ಟೆಕ್ಸ್ಚರಲ್ಲಿ ನಾನಿವಾಗ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ನೀವು ಇವಾಗ ನೋಡ್ಬೋದು. ಸೊ ಇಲ್ಲೆಲ್ಲ ಇರ್ತಕ್ಕಂತಹ ಪಿಂಪಲ್ಸ್ಗಳನ್ನ ನಾನಿವಾಗ ಪಕ್ಕದಲ್ಲಿರ್ತಕ್ಕಂತಹ ಚೆನ್ನಾಗಿರ್ತಕ್ಕಂತಹ ಸ್ಕಿನ್ ಟೆಕ್ಸ್ಚರಲ್ಲಿ ನಾನಿವಾಗ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ನೀವಾಗ ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಟೈಮ್ ಕನ್ಸ್ಯೂಮ್ ಆದರೂ ಕೂಡ ಒಳ್ಳೆ ರೀತಿಯಾದಂತಹ ಹಾಗೆಯೇ ಪರ್ಫೆಕ್ಟ್ ರಿಸಲ್ಟ್ಸ್ ಬರುತ್ತೆ. ಈಗ ನೋಡ್ಬೋದು, ಸಪೋಸ್ ಈ ಕೂದಲನ್ನ ನಾನಿವಾಗ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಲೋ ಲೇಯರ್ನ ಆಫ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಇವಾಗ ತೆಗಿತೀನಿ. ನಿಮ್ಗೆ ನೋಡ್ಬೋದು ಟೆಕ್ಸ್ಚರ್ ಲೇಯರಲ್ಲಿ ಮಾತ್ರ ಇದೆ. ಸಪೋಸ್ ಇವಾಗ ನಾನು ಲೋ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ನಾನಿವಾಗ ಅದನ್ನು ಅಷ್ಟನ್ನು ಮಾತ್ರ ಕಾಪಿ ಮಾಡಿಕೊಂಡು ನಾನು ಪಕ್ಕದಾಗ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ನೋಡ್ಬೋದು ಕಲರ್ಸ್ಗಳು ಯಾವುದೂ ಕೂಡ ಡಿಫ್ರೆನ್ಸ್ ಆಗ್ತಾಯಿಲ್ಲ. ಅದೇ ಹೈ ಲೇಯರ್ ಸೆಲೆಕ್ಟ್ ಮಾಡಿಕೊಂಡು ನಾನು ಆ ಕೂದಲನ್ನ ಅಷ್ಟೇ ಚಿಕ್ಕದಾಗಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು ಎಕ್ಸಾಂಪಲ್ಗೋಸ್ಕರ. ನಾನು ಪಕ್ಕದಲ್ಲಿರ್ತಕ್ಕಂಥ ಸ್ಕಿನ್ ಟೆಕ್ಸ್ಚರ್ನ ಕಾಪಿ ಮಾಡಿದ್ರೆ ನಿಮಗೆ ಆ ಕೂದಲು ಮಾಯ ಆಗೋಯ್ತು. ಬಟ್ ಇದನ್ನ ತುಂಬ ಪ್ರಿಸೈಸಾಗಿ ತುಂಬ ಆರಾಮ್ಸಾಗಿ ಮಾಡಬೇಕಾಗತ್ತೆ. ಯಾಕೆಂದರೆ ನಿಮ್ಗೆ ಇದು ಹೊಸ್ದಾಗಿರೋದ್ರಿಂದ ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಅನಿಸುತ್ತೆ. ಮೇ ಬಿ 2 to 3 ಮಿನಿಟ್ಸಲ್ಲಿ ನಿಮಗೆ ಪೂರ್ತಿಯಾಗಿ ಫ್ರೀಕ್ವೆನ್ಸಿ ಸಪ್ರೇಷನ್ನ ಮಾಡ್ಬೋದು ನೀವು ಇದನ್ನು ಅಭ್ಯಾಸ ಮಾಡಿದ್ರೆ. ಸೊ ಆಲ್ವೇಸ್ ನಿಮಗೆ ನೀವು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಒಂದು 5 ಮಿನಿಟ್ಸಲ್ಲಿ ಎಷ್ಟು ಮಾಡಿದ್ದೀವಿ ಅಂತ. ದಿಸ್ ಈಸ್ ಬಿಫೋರ್, ದಿಸ್ ಈಸ್ ಆಫ್ಟರ್. ತುಂಬ ಸಟಲ್ ಆಗಿ, ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಸ್ಲೋನ್ ಸ್ಟ್ಯಾಂಪ್ ಟೂಲ್ನ ತೊಗೊಂಡು ಸೈಜ್ನ ದೊಡ್ಡದು ಮಾಡಿಕೊಂಡು, ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಪೇಸ್ಟ್ ಮಾಡ್ತಾ ಬರ್ತೀನಿ ನಿಧಾನಕ್ಕೆ ಪಕ್ಕದಲ್ಲಿ. ಸೊ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್ ಆಗಿದ್ರೂ ಕೂಡ ನಿಮಗೆ ರಿಸಲ್ಟ್ಸು ಪಕ್ಕ ಬರುತ್ತೆ. ದಿಸ್ ಈಸ್ ಬಿಫೋರ್, ದಿಸ್ ಈಸ್ ಆಫ್ಟರ್. ಇದು ಜಸ್ಟ್ ಹೈ ಫ್ರೀಕ್ವೆನ್ಸಿ ಆಯಿತು. ಈಗ ಲೋ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಕಲರ್ಸ್ ಮಾತ್ರ ಇದೆ. ಸೊ ಈ ಕಲರ್ಸ್ಗಳನ್ನ ಯಾವ ರೀತಿ ನಾವು ಎಡಿಟ್ ಮಾಡೋದು? ಸೊ ಈ ಕಲರ್ಸ್ಗಳನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಈ ಕಲರ್ಸ್ಗಳನ್ನ ನಾನು ಟೋನಲ್ ವ್ಯಾಲ್ಯೂನ ಮತ್ತು ಕಲರ್ಸ್ಗಳನ್ನ ಮಿಕ್ಸ್ ಮಾಡೋದಕ್ಕೆ ಭಾಳಷ್ಟು ಮೆಥಡ್ಗಳಿದೆ. ಅದರಲ್ಲಿ ಒಂದೊಂದೇ ಮೆಥಡ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲನೇ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ, ನೀವು ಈ ಬ್ರಷನ್ನು ನೋಡಿರ್ತೀರ. ಸೊ ಬ್ರಷಲ್ಲಿ ನೀವೇನು ಮಾಡ್ತೀರಾ, ನೀವು ಇಲ್ಲೇನೋ ಒಂದು ಹೇಳಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರ್ ಫೋರ್ಗೊಂಡು ಬರುತ್ತೆ. ಅದೇ ಈ
ಬ್ರಷ್ನ ಬದಲು ಬ್ರಷ್ ಒಳಗಡೆ ಇರ್ತಕ್ಕಂತಹ ಈ ಮಿಕ್ಸರ್ ಬ್ರಷ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಕಲರ್ಸ್ಗಳನ್ನ ಮಿಕ್ಸ್ ಮಾಡುತ್ತೆ. ಉದಾಹರಣೆ, ನಾನಿವಾಗ ಇಲ್ಲಿಂದ ಈ ತುಟಿಯಲ್ಲಿರ್ತಕ್ಕಂತಹ ಈ ಪಿಂಕ್ ಅಥವಾ ರೆಡ್ಡಿಶ್ ಕಲರ್ನ ನಾನು ಹಿಂಗೆ ಹೇಳ್ಕೊಂಡೆ ಅಂದರೆ ಇಲ್ಲಿರ್ತಕ್ಕಂತಹ ಕಲರ್ನ ಪಕ್ಕಕ್ಕೆ ಮಿಕ್ಸ್ ಮಾಡ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ನಾವೊಂದು ಸೆಟ್ಟಿಂಗ್ಸ್ಗಳನ್ನ ಗಮನಿಸಬೇಕು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಈ ಸೆಟ್ಟಿಂಗ್ಸನ್ನು ಕ್ಲೀನ್ ಬ್ರಷ್ ಮಾಡ್ಕೋಬೇಕು. ಯಾಕೆ ಕ್ಲೀನ್ ಮಾಡ್ಕೋಬೇಕು? ಅಲ್ಲಿರ್ತಕ್ಕಂತಹ ಕಲರ್ಗಳನ್ನ ಮಾತ್ರ ನಾವು ಆ ಕಲರ್ಗಳನ್ನ ಪಕ್ಕದಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ನಾವು ಯಾವುದೋ ಇನ್ನೊಂದು ಕಲರ್ ತೊಗೊಂಬಂದ್ಬಿಟ್ಟು ಅಲ್ಲಿ ನಾವು ಹಚ್ಚಕ್ಕೆ ಹೋಗ್ಬಾರ್ದು. ಅಲ್ಲಿರ್ತಕ್ಕಂತಹ ಕಲರ್ಗಳನ್ನೇ ನಾವು ಗ್ರೇಡಿಯಂಟ್ ಥರ ಅಂದರೆ ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಂಬರ್ಬೇಕು. ಆ ಟ್ರಾನ್ಸಿಷನ್ ನೀಟಾಗಿರಬೇಕು. ಇಲ್ಲಿ ಕ್ಲೀನ್ ಬ್ರಷ್ ಮಾಡಿದೆ. ಹಾಗೆಯೇ ನಾನಿವಾಗ ಏನು ಮಾಡ್ತೀನಿ, ಕ್ಲೀನ್ ದಿ ಬ್ರಷ್ ಈಚ್ ಎವ್ರಿ ಸ್ಟ್ರೋಕ್ ಅಂತೇಳಿ ಇದು ಆನ್ ಮಾಡ್ಕೊಳ್ತೀನಿ. ಸೊ ಇದನ್ನು ಆಫ್ ಮಾಡ್ತೀನಿ, ಅಂದರೆ ಕಲರ್ ಇಲ್ಲ. ಸೊ ಇವಾಗ ವೆಟ್ ಇದೆ. ವೆಟ್ ಅಂತ ಹೇಳಿದ್ರೆ 100% ಇಡ್ತೀನಿ ಅಂದ್ಕೊಳ್ಳಿ. 100% ಇಟ್ಟರೆ ಇಲ್ಲಿರ್ತಕ್ಕಂತಹ ಕೆಂಪು ಬಣ್ಣ ಫುಲ್ ನನಗೆ ಬರ್ತಾ ಇದೆ. 20% ಇಡ್ತೀನಿ. ಸೊ ಇವಾಗ ನೋಡಿ, ಸಪೋಸ್ ಇಲ್ಲಿರ್ತಕ್ಕಂತಹ ಈ ಆರೆಂಜ್ ಇದೆ, ಇದು ಈ ಕಡೆ ಎಳೆದ್ರೆ ಜಾಸ್ತಿ ಬರೋದೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಕಲರ್ ಎಷ್ಟು ವೆಟ್ ಆಗಿಬಿಟ್ಟು ಪಕ್ಕಕ್ಕೆ ನಿಮಗೆ ಬರಬೇಕು ಆ ಬ್ರಷಲ್ಲಿ ಅಂತ ಅಂದ್ಬಿಟ್ಟು ಈ ಲೋ ಲೇಯರ್ ಇಟ್ಕೊಂಡು ಕ್ಲೀನ್ ಬ್ರಷ್ ಮಾಡ್ಕೊಳ್ತೀನಿ. ವೆಟ್ನ 20% ಇಟ್ಕೊಳ್ತೀನಿ, ಲೋಡು 75, ಮಿಕ್ಸ್ 90 ಇರಲಿ, ಫ್ಲೋ 100% ಇರೋದನ್ನ ನಾನೊಂದು 80% ಮಾಡ್ಕೊಳ್ತೀನಿ. ಇನ್ನು ಈ ಸ್ಮೂತ್ನೆಸ್ನ 10% ಡಿಫಾಲ್ಟ್ ಆಗಿದೆ, ಹಾಗೆ ಇಟ್ಕೊಳ್ತೀನಿ. ಯಾವ ರೀತಿ ಕಲರ್ಸ್ ಇದೆ, ಈಗ ಇದೆಲ್ಲ ಕಾಂಟೋರಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಮೇಕಪ್ ಎಲ್ಲ ಮಾಡಿರ್ತಾರಲ್ವಾ ಮೇಕಪ್ ಆರ್ಟಿಸ್ಟು, ಅದನ್ನು ನಾವು ಹಾಳು ಮಾಡೋಕೆ ಹೋಗ್ಬಾರ್ದು. ಇಲ್ಲಿ ಉದಾಹರಣೆ ಇಲ್ಲಿ ಸ್ವಲ್ಪ ಪಿಂಕಿಶ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಆರೆಂಜಿಶ್ ಇದೆ, ನಾವೆರಡನ್ನೂ ಸೇರಿಸ್ಬಿಟ್ಟು ಚೆನ್ನಾಗಿ ಉಜ್ಜಬಾರ್ದು. ಸೊ ಅದ್ರ ಬದಲು ನಾವೇನು ಮಾಡಬೇಕು, ಅದನ್ನು ಸ್ವಲ್ಪ ಈ ರೀತಿ ಅದನ್ನ ಬ್ರಷ್ ಮಾಡ್ತಾ ಇದ್ದಾಗ ಏನಾಗುತ್ತೆ ನಿಮಗೆ ಆ ಟ್ರಾನ್ಸಿಷನ್ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಲೇಯರ್ ಮಾತ್ರ ಇದೆಯಲ್ಲ, ಈಗ ನಾನು ಟೆಕ್ಸ್ಚರ್ ಲೇಯರ್ನ ಆನ್ ಮಾಡ್ತೀನಿ, ಯಾವ ರೀತಿ ಎಫೆಕ್ಟ್ ಬರುತ್ತೆ ನೋಡಿ. ಸೊ ಟೆಕ್ಸ್ಚರು ಮತ್ತು ಕಲರ್ಸ್ ಎರಡನ್ನೂ ಕೂಡ ಈ ಫ್ರೀಕ್ವೆನ್ಸಿ ಸಪ್ರೇಟ್ ಲೇಯರ್ ಮಾಡ್ಕೊಂಡು ನೋಡಿನಿ. ದಿಸ್ ಈಸ್ ಆಫ್ಟರ್, ದಿಸ್ ಈಸ್ ಬಿಫೋರ್. ಪಿಂಪಲ್ಸ್ ಇದೆ ಅಂದರೆ ಹೈ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಟೂಲ್ಸ್ ನೀವು ಪ್ಯಾಚ್ ಟೂಲ್ ಆದರೂ ಬಳಸ್ಬೋದು ಅಥವಾ ಕ್ಲೋನ್ ಸ್ಟ್ಯಾಂಪ್ ತೊಗೊಂಡು ನಿಮ್ಗೆ ಇಲ್ಲಿರ್ತಕ್ಕಂಥ ಪಕ್ಕದ ಟೆಕ್ಸ್ಚರ್ನ ಕಾಪಿ ಮಾಡಿಕೊಂಡು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಸೊ ದಿಸ್ ಈಸ್ ಬಿಫೋರ್, ದಿಸ್ ಈಸ್ ಆಫ್ಟರ್. ಈ ಫ್ರೀಕ್ವೆನ್ಸಿ ಸಪ್ರೇಷನ್ನ ಈ ರೀತಿ ಮಾಡೋದ್ರಿಂದ ನಾವು ಈ ಈವನ್ ಸ್ಕಿನ್ ಆಗಲಿ ಅಥವಾ ಟೆಕ್ಸ್ಚರ್ನಾಗಲಿ ನಾವು ಪಕ್ಕಕ್ಕೆ ಕಾಪಿ ಮಾಡಿಕೊಂಡು ಇರ್ತಕ್ಕಂತಹ ಸ್ಕಿನ್ನಲ್ಲಿರ್ತಕ್ಕಂತಹ ಕೆಲವೊಂದು ಪಿಂಪಲ್ಸ್ಗಳನ್ನ, ಆ್ಯಕ್ನೆಗಳನ್ನು, ಆ ಸ್ಕಾರ್ಗಳನ್ನು, ಆ ಕಲೆಗಳನ್ನು, ಆ ಗಾಯದ ಕಲೆಗಳೆಲ್ಲ ಕೆಲವರಿಗೆಲ್ಲ ಇರುತ್ತೆ, ಏನೋ ಒಂದು ಬರ್ತ್ ಮಾರ್ಕ್ ಆಗಿಬಿಟ್ಟು ಏನೋ ಗಾಯ ಆಗ್ಬಿಟ್ಟು ಆಗಿರುತ್ತೆ. ಸೊ ಅದನ್ನೆಲ್ಲದನ್ನೂ ಕೂಡ ನಾವು ಬೇರೆ ಕಡೆಯಿಂದ ಟೆಕ್ಸ್ಚರ್ನ ತೊಗೊಂಬಂದ್ಬಿಟ್ಟು ಇಲ್ಲಿ ಕಾಪಿ ಮಾಡಿಕೊಂಡು ರೈಟ್ ವೇನಲ್ಲಿ ಕಾಪಿ ಮಾಡಿಕೊಂಡು ನಾವು ಮಾಡ್ಬೋದು. ಈ ಮಿಕ್ಸ್ಚರ್ ಬ್ರಷ್ ಇಲ್ದೇ ಬೇರೆ ಮೆಥಡಲ್ಲಿ ಇನ್ನೂ ಈಸಿಯಾಗಿ ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು. ನೋಡೋಣ ಬನ್ನಿ. ಈ ಕಲರ್ಸ್ಗಳು ಇನ್ನೂ ವೇರಿ ಮಾಡಿಲ್ಲ, ನಾನು ಜಸ್ಟು ಈ ಏನು ಲೇಯರ್ ಇದೆಯಲ್ಲ ಆ ಪಿಂಪಲ್ಸ್ ಮಾತ್ರ ತೆಗೆದಿದ್ದೀನಿ. ಆ ಸ್ಕಿನ್ ಟೋನ್ನ ಏನು ಮಿಕ್ಸ್ಚರ್ ಬ್ರಷಲ್ಲಿ ನಾನು ಇವಾಗ ನೋಟ್ ಮಾಡಿದೆ, ಅದ್ರ ಬದಲು ಲ್ಯಾಸೋ ಟೂಲ್ ತೊಗೊಳ್ತೀನಿ. ಇಲ್ಲಿದೆ ಲ್ಯಾಸೋ ಟೂಲು. ಈ ಕಲರ್ಸ್ಗಳಲ್ಲಿ ಇದೆಯಲ್ಲ ಇದನ್ನಷ್ಟು ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಫೆದರ್ ಇದೆ, 0 ಪಿಕ್ಸೆಲ್ ಇದೆ, ಆಡ್ ಎಡ್ಜ್ ಇರಬಾರ್ದು. ಯಾಕೆ ಇರಬಾರ್ದು? ಈಗ ಸಪೋಸ್ ಇಲ್ಲಿರ್ತಕ್ಕಂತಹ ಪಿಂಕ್ ಮತ್ತು ಆರೆಂಜು ಎರಡನ್ನೂ ಕೂಡ ಪಕ್ಕದಲ್ಲಿ ಬಂದರೆ ನಿಮ್ಗೆ ಅದು ಟ್ರಾನ್ಸಿಷನ್ ಸ್ಮೂತಾಗಿ ಆಗಲ್ಲ. ಫೆದರ್ನ ನಾನು ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು 14 ಪಿಕ್ಸೆಲ್ ಇಟ್ಕೊಳ್ತೀನಿ. ಅದೆಷ್ಟಿದೆ ಅಂತ ನೋಡೋದಕ್ಕೆ ಕ್ಯೂ ಪ್ರೆಸ್ ಮಾಡ್ತೀನಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸೊ ಇದನ್ನು ಅಪ್ಲೈ ಆಗಿಲ್ಲ, ನಾನು ಏನು ಮಾಡ್ತೀನಿ ಅದನ್ನು ಮತ್ತೆ ಕಂಟ್ರೋಲ್ ಡಿ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ನಾನು ಕ್ಯೂ ಪ್ರೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ನಿಮಗೆ ಹಾರ್ಡ್ ಎಡ್ಜ್ ಇಲ್ಲ, ಸಾಫ್ಟ್ ಇದೆ. ದಟ್ ಈಸ್ ಕಾಲ್ಡ್ ಫೆದರ್. ಸೊ ಕಂಟ್ರೋಲ್ 0 ಮಾಡ್ಕೊಳ್ತೀನಿ, ಮತ್ತು ಕ್ಯೂ ಪ್ರೆಸ್ ಮಾಡ್ತೀನಿ. ನೀವು ಶಾರ್ಟ್ಕಟ್ ಕೀನ ಬಳಸಿದ್ರೆ ನಿಮಗೆ ಅಫ್ಕೋರ್ಸ್ ಭಾಳಷ್ಟು ಈಸಿಯಾಗಿ ಮತ್ತು ವೇಗವಾಗಿ ಅಂದರೆ ಸ್ಪೀಡಾಗಿ ನೀವು ವರ್ಕ್ ಫ್ಲೋನ ಮಾಡ್ಬೋದು. ಇಲ್ಲಿರ್ತಕ್ಕಂಥ ಕಲರು ಮತ್ತು ಈ ಕಲರ್ ಎರಡು ಬ್ಲೆಂಡ್ ಆಗೋದಕ್ಕೆ ಫಿಲ್ಟರ್, ಬ್ಲರ್, ಗಾಜಿಯಂ ಬ್ಲರ್ ಕೊಟ್ಬಿಟ್ಟು ಆವಾಗಲೇ ನಾವು 30 ಪಿಕ್ಸೆಲ್ ಕೊಟ್ಟಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೊಡ್ತೀವಿ. ಓಕೆನಾ? ನಾನು ಕಂಟ್ರೋಲ್ ಟಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಬಿಫೋರ್, ಆಫ್ಟರ್. ನಿಮಗೆ ಆ ಕಲರ್ಸು ಸ್ವಲ್ಪನೇ ಟ್ರಾನ್ಸಿಷನ್ ಆಗ್ತಾ ಬರುತ್ತೆ. ಅಂತ ಹೇಳಿದ್ರೆ ಬ್ಲರ್ ಏನು ಮಾಡುತ್ತೆ, ಮೇಲೆ ಇರ್ತಕ್ಕಂತಹ ಪಿಂಕ್, ಆರೆಂಜ್ ಮತ್ತು ಯೆಲ್ಲೋ ಕಲರ್ಗಳನ್ನ ನಿಮಗೆ ಸಾಫ್ಟ್ ಮಾಡ್ತಾ ಬರುತ್ತೆ. ಆವಾಗ ನೀವೇನು ಮಿಕ್ಸ್ಚರ್ ಬ್ರಷಲ್ಲಿ ಮಾಡೋಲ್ಲ ಅದೇ ರೀತಿ ಮೆಥಡ್ ಈ ಲ್ಯಾಸರ್ ಟೂಲಲ್ಲಿ ಮತ್ತು ಬ್ಲರ್ ಟೂಲಲ್ಲೂ ಕೂಡ ಮಾಡ್ಬೋದು. ಈ ಲ್ಯಾಸರ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇಷ್ಟು ಪಾರ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಯೂಶಲಿ ಇಷ್ಟು ಪಾರ್ಟ್ನ ಸೆಲೆಕ್ಟ್ ಮಾಡಬಾರ್ದು, ಸ್ವಲ್ಪ ಪಾರ್ಟ್ ಅಂದರೆ ಆ ಟ್ರಾನ್ಸಿಷನ್ ಪಾರ್ಟ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಮಾಡಬೇಕು. ಈ ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫಿಲ್ಟರ್, ಬ್ಲರ್, ಗಾಜಿಯನ್ ಬ್ಲರ್ ಕೊಟ್ಬಿಟ್ಟು ಈ 23 ಇದೆಯಲ್ವಾ ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ನೋಡ್ಬೋದು 56 ಇಟ್ಟೆ. ಸೊ ದಿಸ್ ಈಸ್ ಬಿಫೋರ್, ದಿಸ್ ಈಸ್ ಆಫ್ಟರ್. ಎಷ್ಟು ಟ್ರಾನ್ಸಿಷನ್ ಆಗಿದೆ ಅಂತ ಈಸಿಯಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಮಾಡಿ ತೋರಿಸ್ತೀನಿ. ಇವಾಗ ಇದಿಷ್ಟನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ಫಿಲ್ಟರ್, ಗಾಜಿಯನ್ ಬ್ಲರ್ ಕೊಟ್ಟರೆ ನೀವು ನೋಡ್ಬೋದು ಎಷ್ಟಿದಾಗುತ್ತೆ ಅಂತ. ಸೊ ಮತ್ತೆ ನಾನು ಈ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಮತ್ತು ಫಿಲ್ಟರ್, ಗಾಜಿಯನ್ ಬ್ಲರ್, ಮತ್ತು ಇದಿಷ್ಟನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಿಲ್ಟರ್, ಗಾಜಿಯಂ. ಈ ಗಾಜಿಯನ್ ಬ್ಲರ್ಗೆ ನೀವು ಕೀಬೋರ್ಡ್ ಶಾರ್ಟ್ಕಟ್ನ ಹಾಕಿದ್ರೂ ಕೂಡ ನಿನಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿ ಮೆಥಡನ್ನು, ಲಾಸೋ ಟೂಲ್ ಮೆಥಡನ್ನು ನೀವು ಫಾಲೋ ಮಾಡೋದ್ರಿಂದ, ಬ್ಲರ್ ಟೂಲ್ನ ಫಾಲೋ ಮಾಡೋದ್ರಿಂದ
ನೀವು ಈ ರೀತಿ ಆ ಮಿಕ್ಸ್ಚರ್ ಬ್ರಷಲ್ಲಿ ನೀವೇನು ಮಾಡಿದ್ರಿ ಅದನ್ನು ಈ ಲಾಸೋ ಟೂಲ್ನ ಬಳಸ್ಬಿಟ್ಟು ಅದನ್ನ ಬ್ಲರ್ ಮಾಡೋದು, ಆ ಟೋನ್, ಆ ಲೋ ಲೇಯರ್ ಏನಿದೆ ಅದನ್ನು ಬ್ಲರ್ ಮಾಡೋದ್ರಿಂದ ಕೂಡ ನೀವು ಆ ಕಲರ್ಸ್ಗಳನ್ನ ನೀವು ಒಂದು ಗ್ರೇಡಿಯೆಂಟಾಗಿ ನೀವು ತೊಗೊಂಡು ಬರ್ಬೋದು. ಯೂಶಲಿ ಮಿಕ್ಸ್ಚರ್ ಬ್ರಷಲ್ಲಿ ಮಾಡಿದ್ರೆ ನಿಮಗೆ ಒಂದು ಕಂಟ್ರೋಲ್ ಅನ್ನೋದು ಸಿಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಪಕ್ಕದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಥವಾ ಕೆಲವೊಂದು ಸಲ ಶಾಡೋ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಅಷ್ಟು ನೀಟಾಗಿ ಬರೋದಿಲ್ಲ. ಸಪೋಸ್ ನೀವು ಫಾಸ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ಮೆಥಡನ್ನ ಬಳಸ್ಬೋದು. ದಿಸ್ ಈಸ್ ಬಿಫೋರ್, ದಿಸ್ ಈಸ್ ಆಫ್ಟರ್. ಸೊ ಫ್ರೀಕ್ವೆನ್ಸಿ ಸಪ್ರೇಷನಲ್ಲಿ ನೀವು ನಾನು 30 ಪಿಕ್ಸೆಲ್ ಇಟ್ಟಿರೋದ್ರಿಂದ ನಿಮಗೆ ಸ್ವಲ್ಪ ಜಾಸ್ತಿ ಓವರಾಗಿ ಮಾಡೋ ಥರ ಕಾಣಿಸ್ಬೋದು, ಅಥವಾ ನಿಮಗೆ ಇದು ಚೆನ್ನಾಗಿ ಕಾಣಿಸ್ಬೋದು. ಬಟ್ ನನ್ನ ಪ್ರಕಾರ ನನ್ನ ಟೇಸ್ಟ್ಗೆ ಇದು ತುಂಬ ಓವರ್. ನೀವು ಇವಾಗ ಉದಾಹರಣೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ತುಟಿ ಸ್ವಲ್ಪ ಇಲ್ಲಿ ಸೀಳ್ಕೊಂಡಿದೆ. ನಾನು ಅದನ್ನು ಏನು ಮಾಡ್ತೀನಿ, ಹೈ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೋನ್ ಸ್ಟ್ಯಾಂಪ್ ತೊಗೊಳ್ತೀನಿ. ನಾನು ಬ್ರಷ್ನ ಚಿಕ್ಕದು ಮಾಡಿಕೊಂಡು, ಸೊ ಇದನ್ನು ನಾನು ಇವಾಗ ಇದಿದೆಯಲ್ಲ ಇದನ್ನು ಕ್ಲೋಸ್ ಮಾಡ್ತೀನಿ. ಉದಾಹರಣೆ ನಾನು ಇಲ್ಲಿ ಟೆಕ್ಸ್ಚರ್ನ ಕಾಪಿ ಮಾಡಿಕೊಂಡು ನಾನು ಇಲ್ಲಿ ಮಾಡ್ತೀನಿ. ಸೊ ತುಂಬಾ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಸೊ ಅದು ಗೊತ್ತಾಗ್ಬಿಡುತ್ತೆ. ಈಗ ಉದಾಹರಣೆ ನಾನು ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಸಮ್ಟೈಮ್ಸ್ ಗೊತ್ತಾಗ್ಬಿಡುತ್ತೆ. ಟೆಕ್ಸ್ಚರ್ಸ್ಗಳು ಏನಿರುತ್ತೆ, ನ್ಯಾಚುರಲ್ ಟೆಕ್ಸ್ಚರ್ಗಳು ಅದು ಕಾಣಿಸ್ಬೇಕು. ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ತೋರಿಸಿರೋದು. ಈಗ ಉದಾಹರಣೆ ಇದನ್ನು ನಾನು ಇವಾಗ ಟೆಕ್ಸ್ಚರ್ ಇಲ್ಲಿದೆಯಲ್ವಾ, ನಾನು ಇಲ್ಲಿ ಪಕ್ಕದಲ್ಲಿ ತೊಗೊಳೋದ್ರ ಬದಲು ಇವಾಗ ಇಲ್ಲಿ ಹೆಂಗೂ ಕೆಂಪಿದೆ, ಸೊ ಅದ್ರ ಬದಲು ನಾನು ಇವಾಗ ಇಲ್ಲಿ ಟೆಕ್ಸ್ಚರ್ನ ಕಾಪಿ ಮಾಡಿಕೊಂಡು ನಾನು ಇಲ್ಲಿ ಮಾಡಿದ್ರು ಕೂಡ ನಿಮಗೆ ಅಲ್ಲಿರ್ತಕ್ಕಂತಹ ಸ್ಮೂತ್ ಟೆಕ್ಸ್ಚರ್ ಅಷ್ಟೇ ಬರ್ತಿದೆ ಹೊರತು ಆ ಕಲರ್ಸ್ಗಳು ಇಲ್ಲಿ ಬರೋದಿಲ್ಲ. ಸೊ ಟೆಕ್ಸ್ಚರ್ನ ಸಪ್ರೇಟ್ ಮಾಡಿಕೊಂಡು ಕಲರ್ಸ್ಗಳನ್ನ ಸಪ್ರೇಟ್ ಮಾಡಿಕೊಂಡು ಈಸಿಯಾಗಿ ನೀವು ಫೇಸ್ ರಿಟಚ್ನ ಮಾಡೋದ್ರ ಜೊತೆಗೆ ಬೇರೆ ಕೆಲವೊಂದು ಉಪಯೋಗಗಳು ಕೂಡ ಮಾಡ್ಬೋದು. ಆ ಮೆಥಡ್ಡು ಯಾವಾಗ ಉಪಯೋಗ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಒಂದು ಇಮೇಜನ್ನು ಯಾವ ರೀತಿ ನಾವು ಫ್ರೀಕ್ವೆನ್ಸಿ ಸಪ್ರೇಷನ್ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಸೊ ಈ ಮೆಥಡ್ ನಿಮಗೆ ಅರ್ಥ ಆಗಿದರೆ, ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಬಹಳಷ್ಟು ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಭಾಳಷ್ಟು ಜನರು ನೋಡ್ತೀರಾ, ಕಮೆಂಟ್ ಮಾಡೋದಿಲ್ಲ. ಅದೇನಕ್ಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿನಿ. ಯಾಕೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿರ್ತಕ್ಕಂತಹ ನೀವು ಯಾವುದೇ ಚಾನಲ್ಗೆ ಹೋದ್ರೂ ನಿಮಗೆ ನಾಲೆಡ್ಜ್ ಸಿಗುತ್ತೆ. ಬಟ್ ನಮ್ಮ ಕನ್ನಡದವರು ಕಲಿಯೋದಕ್ಕೆ ಈ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋ ಒಂದು ಪ್ರಾಬ್ಲಮ್ ಇದೆ. ಸೊ ಅದನ್ನು ದಾಟ್ಬಿಟ್ಟು ನಾನು ಕನ್ನಡದಲ್ಲಿ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮವರು ಕನ್ನಡದಲ್ಲಿ ಕಲ್ತ್ಕೊಂಡ್ರೆ ಅವರು ಕೂಡ ಒಂದು ಸರ್ಟನ್ ಲೆವೆಲನ್ನು ದಾಟ್ಬೋದು ಅಂತ ಅಂದ್ಬಿಟ್ಟು ಅಂತ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಕಮೆಂಟ್ ಮಾಡ್ತೀರಾ ಅಂತ ಹೋಪ್ಸ್ ಇಟ್ಕೊಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.